എല്ലാവർക്കും നമസ്കാരം. ദൈവത്താൽ ആകാതിരിനും മുയற்சி தன் மெய்வருத்த கூலி தரும். ದಟ್ ಮೀನ್ಸ್ ಅದು ಏನಂದ್ರೆ ಸಮುದ್ರ ವೆರಿ ಬಿಗ್, ಅದರಲ್ಲಿ ಸ್ಮಾಲ್ ಮೀನ್ ಇರುತ್ತೆ, ತಿಮಿಂಗಲನು ಇರುತ್ತೆ. ಎಲ್ಲಾನು ಸೇರಿ ಸಮುದ್ರನ ಶುದ್ಧಿ ಮಾಡಿ ಅದು ಸ್ಟೀಮ್ ಆಗಿ ಮತ್ತೆ ನಮ್ಗೆ ರೀಸರ್ಕಲ್ ಆಗಿ ವಾಟರ್ ಆಗಿ ಕೊಡ್ತಾ ಇರುತ್ತೆ. ಸೊ ಗಾಡ್ ಎವ್ರಿಬಡಿ ಎಂಜಾಯ್, ಎಲ್ಲಾರು ಚೆನ್ನಾಗಿರ್ಬೇಕಂದ್ರೆ ಗಾಡ್ ಇದು ಬ್ಲೆಸ್ಸಿಂಗ್. ಆದ್ರೆ ಮನುಷ್ಯನಾದ ನಾವು ಈಗೋ ಗರ್ವದಿಂದ ನಾನೇ ಗ್ರೇಟ್ ಅಂತ ಜಗತ್ತಿನ ನಾವು ಹಾಳು ಮಾಡ್ಕೊಳ್ತೀವಿ. ಕಾರಣ ಯಾಕಂದ್ರೆ ಈ ಜಗತ್ತಿನ ನಿಮ್ಗೆಲ್ಲರಿಂದನೇ, ಈ ಫಾರೆಸ್ಟ್ ಇಂದ ಸ್ಮಾಲ್ ಗ್ರಾಸ್ ಇಂದ ಹಿಡಿದು ಬಿಗ್ ಟ್ರೀ ಇರ್ತಾನೆ, ಎಲ್ಲ ಸೇರಿದ್ದಾನೆ ಫಾರೆಸ್ಟ್ ಇರ್ತಾನೆ. ಮೌಂಟೈನ್ ಇಂದ ಹಂಗೆ ಸ್ಮಾಲ್ ಸ್ಟೋನ್ ಇಂದ ಬಿಗ್ ಇರುತ್ತಾನು ಮೌಂಟೈನ್. ಹಾಗೆ ನೀವು ಎಲ್ಲಾರು ಒಬ್ರಿಗೊಬ್ರು ರೆಸ್ಪೆಕ್ಟ್ ಕೊಡಕ್ಕೆ ಕಲಿಬೇಕು. ಇದರಲ್ಲಿ ಕ್ಯಾಸ್ಟಿಸಮ್, ಲ್ಯಾಂಗ್ವೇಜ್, ಸ್ಟೇಟು, ಕಂಟ್ರಿ ಈ ತರ ಪ್ರಾಬ್ಲಮ್ ಇರಬಾರ್ದು. ಯಾಕಂದ್ರೆ ಇನ್ ಫ್ಯೂಚರ್ ಜುಲೈ ಆಫ್ಟರ್ ಈ ಪ್ರಪಂಚ ಎಲ್ಲ ತುಂಬಾ ವಾಟರ್ ಇಂದ ಬಹಳ ಅನಾನುಕೂಲ ಆಗುತ್ತೆ. ಈಗ ನೋಡಿ, ಈಗ ಹೆಂಗ್ ನಡೀತಾ ಇದೆ, ಈಗ ಒಂದ ಮನುಷ್ಯ ಯಾವಾಗಲೂ ನಾಲೆಜ್ ಯೂಸ್ ಮಾಡ್ಬೇಕಂತ ಗರ್ವ ಪಡಬಾರ್ದು. ನಾಲೆಜ್ ಇಸ್ ಬಿಗ್ ಓಷನ್, ಮನಿ ಇಸ್ ಸಮ್. ಇದು ಒಂಥರ ದುಡ್ಡು ಒಂದ್ ಕಡೆ ಮಾತ್ರ ವರ್ಕ್ ಆಗುತ್ತೆ, ಬುದ್ಧಿ ಎಲ್ಲಾ ಕಡೆನೂ ವರ್ಕ್ ಆಗುತ್ತೆ. ಇದನ್ನ ನಾವು ಯಾರು ಮರೆಯಂಗಿಲ್ಲ. ಬುದ್ಧಿಯಿಂದ ತೊರಟ ವರ್ಲ್ಡ್ ನಾವು ಸುತ್ಕೊಂಡ್ಬರ್ಬೋದು, ಆದ್ರೆ ದುಡ್ಡಿಂದ ಊರು ಸುತ್ತಬಹುದು, ಆದ್ರೆ ರೆಸ್ಪೆಕ್ಟ್ ಸಿಕ್ಕಲ್ಲ. ಇದನ್ನ ನೀನು ಅರ್ಥ ಮಾಡ್ಕೊಂಡು ಪ್ರತಿಯೊಬ್ಬ ಮಾನವನು ನಾನೇನ್ ಕೊಟ್ಟಿದ್ದೆ ನೀವು ಒಮ್ಮೆ ಇಮ್ಯಾಜಿನ್ ಮಾಡ್ಬೇಕು. ರಾಮಾನುಜಮ್, ಮ್ಯಾಥಮೆಟಿಕ್ಸ್ ರಾಮಾನುಜಮು, ಸಾಕ್ರೆಟಿಸ್, ರೈಟ್ ಸಹೋದರ್, ಇವರೆಲ್ಲ ನಾವು ಯಾವತ್ತೂ ಮರೆಯಂಗಿಲ್ಲ. ಕಾರ್ಲ್ ಮಾರ್ಕ್ಸ್, ಯಾಕೆಂದ್ರೆ ಇವರೆಲ್ಲ ಜಗತ್ತಿಗೆ ಎಷ್ಟೊಂದು ಇವತ್ತು ಲೈಫ್ ನಾವು ಎಂಜಾಯ್ ಮಾಡಿದ್ರೆ, ಬೆಳಕಾಗಿರ್ಬೇಕಂದ್ರೆ, ವೆಹಿಕಲ್ ನಲ್ಲಿ ಓಡಾಡ್ಬೇಕಂದ್ರೆ ಅವ್ರಿಗೆ ಕೊಟ್ಟಿರೋ ಕಾಂಟ್ರಿಬ್ಯೂಷನ್ ನಾವು ಮರೆಯಂಗಿಲ್ಲ. ಸೊ ಹಾಗೆಯೇ ನಮಗೆ ಯಾರ್ಯಾರು ಹೆಲ್ಪ್ ಮಾಡಿದಾರೋ ಅವ್ರನ್ನ ನಾವು ನಮ್ಮ ಲೈಫ್ ಇರೋ ತನಕ ನೆಕ್ಸ್ಟ್ ಜನರೇಷನ್ ಅವ್ರ ಬಗ್ಗೆ ನಾವು ಹೇಳ್ಬೇಕು. ಯಾಕೆಂದ್ರೆ ಎಲ್ಲಾರು ನಾವು ಸೆಲ್ಫಿಶ್ಗಳಾಗಿರ್ಬಾರ್ದು. ಮತ್ತೊಬ್ರಿಗೆ ಮೋಟಿವೇಶನ್ ಮಾಡಿ ಅವ್ರನ್ನ ಗ್ರೋತ್ ಮಾಡ್ಬೇಕಂತ ಹೊತ್ತು ಮತ್ತೊಬ್ಬರನ್ನ ತುಳಿದು ನಾವು ಎಂಜಾಯ್ ಮಾಡ್ಬೇಕಂತ ಕಾನ್ಸೆಪ್ಟ್ ಇರಬಾರ್ದು. ಸೊ ಆ ತರ ಕಾನ್ಸೆಪ್ಟ್ ಇರೋ ಮನುಷ್ಯ ಜೀವನದಲ್ಲಿ ಅವನ ಲೈಫ್ ಅವನೇ ಹಾಳು ಮಾಡ್ಕೊಡ್ತಾನೆ. ಅದು ಹೇಗೆಂದ್ರೆ, ಮುಂದೆ ಹಳ್ಳ ಇರೋದನ್ನ ಯಾರು ಅದಕ್ಕೆ ಅಡ್ವೈಸ್ ಮಾಡಿ ಅದಕ್ಕೆ ಯಾವ್ದೋ ಒಂದು ಎಚ್ಚರಿಕೆ ಕೊಟ್ಟಿದ್ರೆ ಇಲ್ಲಿ ಹೋಗಿ ಹಳ್ಳಕ್ಕೆ ಬೀಳ್ತಾ ಇರುತ್ತ. ಅದು ಯಾರೋ ಪುಣ್ಯಾತ್ಮರು ಬಂದು ಮುಂದೆ ಹಳ್ಳ ಇರೋದಂತ ಸ್ವಲ್ಪ ಏನಾದ್ರು ಅವ್ರಿಗೆ ಅಡ್ವೈಸ್ ಮಾಡಿ ಅಲ್ಲಿ ಏನಾದ್ರು ಒಂದು ಇಟ್ಟಿರ್ತಾರೆ, ಜನ ಟರ್ನ್ ಆಗಿ ಹೋಗ್ಲಿಂತ. ಸೊ ಅವ್ರು ಮಾಡೋ ಒಂದು ಚಿಕ್ಕ ಹೆಲ್ಪ್ ಇಂದ ಎಷ್ಟೋ ಜನ ಮುಂದೆ ಗ್ರೋತ್ ಆಗ್ತಾರೆ ಎಂಬುದು ಮರಿಬೇಡಿ. ಹಾಗೆ ನಾವು ಕೊಡೋ ಒಂದೊಂದು ಯೂಟ್ಯೂಬ್ನು ನಿಮ್ಮ ಲೈಫ್ನ ಟರ್ನಿಂಗ್ ಆಗಿ ನೀವೆಲ್ಲರೂ ಕೋಪರೇಷನ್ ಆಗಿದ್ದೀರಿ. ನಿಮ್ಮ ಫ್ಯಾಮಿಲಿ, ನಿಮ್ಮ ಸರೌಂಡಿಂಗ್ಸು, ನಿಮ್ಮ ಫ್ರೆಂಡ್ಸು ಎಲ್ಲರೂ ಕೋಪರೇಷನ್ ಮಾಡಿ ಒಂದಾಗಿದ್ದು ಜಗತ್ತಿನ ಗ್ರೋತ್ ಮಾಡಿ, ಜಗತ್ತು ಇನ್ನಷ್ಟು ಮತ್ತಷ್ಟು ಗ್ರೋತ್ ಆಗಿದ್ರೆ ಈಗ ಜಗತ್ತು ಚೆನ್ನಾಗಿರುತ್ತೆ. ಅದು ಬಿಟ್ಟು ಒಬ್ಬರೊಬ್ಬರು ಹೊಡ್ಕೊಂಡು, ಒಬ್ಬರೊಬ್ಬರು ಅಸೂಯೆ ಮಾಡಿ, ಒಬ್ಬರೊಬ್ಬರನ್ನ ಅಂಡರ್ಸ್ಟಿಮೇಟ್ ಮಾಡಿ ನಾನೇ ಗ್ರೇಟ್ ಇಂದ್ರ ನಿಮ್ ಲೈಫ್ ನೀವೇ ಹಾಳು ಮಾಡ್ಕೊಡ್ತೀರ. ಅದರಿಂದ ಬಿ ಕೇರ್ಫುಲ್ ಆಗಿದ್ದಿ. ಜಗತ್ತಿನಲ್ಲಿ ಎಲ್ಲಾರು ಬೇಕು, ಎಲ್ಲಾ ತರ ಜನರಿಂದನೂ ಈ ಜಗತ್ತು ಗೊತ್ತಾಗುತ್ತೆ. ಅದರಿಂದ ಬ್ರಾಡ್ ಆಗಿ ಥಿಂಕ್ ಮಾಡಿ. ಸಮುದ್ರದಲ್ಲಿ ಹಾಗೆ ಚಿಕ್ಕ ಸೀನಲ್ಲಿ ಹಾಗೆ ಚಿಕ್ಕ ಮೀನಿಂದ ತಿಮಿಂಗಲ ತರ ಇರಂಗೆ ಫಾರೆಸ್ಟ್ ನಲ್ಲಿ ಗ್ರಾಸ್ ಇಂದ ಎಷ್ಟು ಬಿಗ್ ಮರಗಳು ಬೆಳೆದಂಗೆ, ಮೌಂಟೈನ್ ಇಂದ ಚಿಕ್ಕ ಸ್ಟೋನ್ ಇಂದ ಎಷ್ಟು ದೊಡ್ಡ ದೊಡ್ಡ ಇದೆಲ್ಲ ಇರಂಗೆ
ನಾವು ಎಲ್ಲದಕ್ಕೂ ಅವ್ರ ಸ್ಥಾನದಲ್ಲಿ ಅವ್ರ ನಾಲೆಜ್ ಮೇಲೆ ರೆಸ್ಪೆಕ್ಟ್ ಕೊಟ್ರೆ ಈ ಜಗತ್ ಚೆನ್ನಾಗಿರುತ್ತೆ ಎಂಬ ಕಾರಣದಿಂದ ಇಷ್ಟೊಂದು ನಡೆದಿದ್ದೀನಿ. ನೀವೆಲ್ಲರೂ ಎಲ್ಲರೂ ಈ ಯೂಟ್ಯೂಬ್ನ ನೋಡಿ ತಮ್ಮ ಜೀವನವನ್ನು ಪರಿವರ್ತನೆ ಆಗಿ ಎಲ್ಲರೂ ಹ್ಯಾಪಿ ಆಗಿರುತ್ತೆ ಎಂಬ ನಂಬಿಕೆಯಿಂದ ಇಷ್ಟೊಂದು ಹೇಳಿದ್ದೀನಿ. ಓಂ ಶಾಂತಿ, ಓಂ ಶಾಂತಿ.